ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆ ಪ್ರಮುಖವಾಗಿ ಕರೆಂಟ್ ಅಫೇರ್ಸ್ ಸೆಷನ್ ಏನು ನಡೀತಾ ಇದೆ ಅದರ ಒಂದು ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಆಗಿ ಈ ಒಂದು ವಿಡಿಯೋವನ್ನು ಒದಗಿಸ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮವನ್ನು ನೋಡ್ತಾ ಇದ್ದು ಅದರ ಬಗ್ಗೆ ತಮ್ಮ ಒಂದು ಅನಿಸಿಕೆಗಳನ್ನು ಕೊಟ್ಟಿರುವಂಥದ್ದು, ಫೀಡ್ಬ್ಯಾಕ್ ಅಂತ ಏನು ಹೇಳ್ತೀವೋ ಆ ಒಂದು ಫೀಡ್ಬ್ಯಾಕಿಗೆ ತುಂಬ ಧನ್ಯವಾದಗಳು ಗುರುದೀಕ್ಷಾ ಅಕಾಡೆಮಿ ಟೀಮ್ ವತಿಯಿಂದ. ಇವತ್ತಿನ ಈ ಒಂದು ಡೌಟ್ ಸೆಷನ್ ವಿಡಿಯೋ ರಾಧಿಕಾ ಅವರು ಕೇಳಿದಂತಹ ಒಂದು ಡೌಟ್ಸ್ಗಳಿಗೆ ಸಂಬಂಧಿಸಿದಂತೆ. ಸೊ ಯಾರೆಲ್ಲ ಅಭ್ಯರ್ಥಿಗಳಿಗೆ ಯಾವುದೇ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತಾಗಿರ್ಬೋದು ಅಥವಾ ಇನ್ಯಾವುದಾದ್ರೂ ಕಾನ್ಸೆಪ್ಚುವಲ್ ಆಧಾರಿತ ಪ್ರಶ್ನೆಗಳು ಇದ್ದಂತಹ ಸಂದರ್ಭದಲ್ಲಿ ನೀವು ನಮ್ಮ ಆಫೀಸ್ ನಂಬರ್ಸಿಗೆ ಮೆಸೇಜ್ ಮಾಡಬಹುದು. ಅದಕ್ಕೆ ಸಂಬಂಧಿತವಾಗಿ ನಾನು ವಿಡಿಯೋ ಮುಖಾಂತರದಲ್ಲಿ ನಿಮಗೆ ಆ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇವತ್ತಿನ ಈ ಒಂದು ಡೌಟ್ ಸೆಷನ್ನಲ್ಲಿ ರಾಧಿಕಾ ಅವರು ಕೇಳಿರುವಂತಹ ಎರಡು ಪ್ರಮುಖವಾದಂತಹ ಡೌಟ್ಸ್ಗಳು, ಮೊದಲನೇದು ನ್ಯಾಷನಲ್ ಟೂರಿಸಮ್ ಡೇ ಮತ್ತು ಪ್ರವಾಸಿ ಭಾರತೀಯ ದಿವಸ್ನ ಅಡಿಯಲ್ಲಿ ಇರುವಂತಹ ಅಥವಾ ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸ ಬಗ್ಗೆ ಕೇಳಿದ್ದಾರೆ. ಸೊ ನ್ಯಾಷನಲ್ ಟೂರಿಸಮ್ ಡೇ ಮತ್ತು ಪ್ರವಾಸಿ ಭಾರತೀಯ ದಿವಸ್. ಮೊದಲನೇದಾಗಿ ಪ್ರವಾಸಿ ಭಾರತೀಯ ದಿವಸನ್ನು ಆಚರಣೆ ಮಾಡುವಂತಹ ಉದ್ದೇಶ ದೇಶವನ್ನು ಬಿಟ್ಟು ಹೊರಗಡೆ ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ ಅಥವಾ ವಿಭಿನ್ನವಾದಂತಹ ವ್ಯವಹಾರಗಳನ್ನು ಮಾಡ್ತಿರ್ತಾರೆ, ಸೊ ಆ ಒಂದು ಸಮುದಾಯಕ್ಕೆ ಅಥವಾ ಆ ಒಂದು ಕಮ್ಯುನಿಟಿಗೆ, ಸೊ ಇದರಲ್ಲಿ ಇರುವಂತಹ ಮೇಜರ್ ಟಾರ್ಗೆಟು ಓವರ್ಸೀಸ್ ಕಮ್ಯುನಿಟಿ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಇಂಡಿಯನ್ಸು ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನೆಲೆಸ್ಕೊಂಡಿರ್ತಾರೋ, ಅದು ಕಾರ್ಯನಿಮಿತ್ತ ಆಗಿರಬಹುದು ಅಥವಾ ವ್ಯಾಪಾರದ ನಿಮಿತ್ತ ಆಗಿರಬಹುದು, ಸೊ ಇಂಡಿಯನ್ ಓವರ್ಸೀಸ್ ಕಮ್ಯುನಿಟಿಯನ್ನು ಈ ಒಂದು ಪ್ರವಾಸಿ ಭಾರತೀಯ ದಿವಸ್ ನಂದು ಭಾರತಕ್ಕೆ ಆಗಮನ ಮಾಡಿ ಅಥವಾ ಭಾರತಕ್ಕೆ ಬಂದು ದೇಶದ ಪ್ರಗತಿಗೆ ಯಾವ ರೀತಿಯಲ್ಲಾದರೂ ಕೊಡುಗೆ ಕೊಡಲು ಸಾಧ್ಯವಿದ್ದರೆ ಅವರು ಮುಂದಾಗಬೇಕು ಅನ್ನುವಂತಹ ಮೂಲ ಉದ್ದೇಶವಿದಾಗಿರ್ತದೆ. ಸೊ ಈ ಒಂದು ಪ್ರವಾಸಿ ಭಾರತೀಯ ದಿವಸನ ಪ್ರತಿ ವರ್ಷ 9 ಜನವರಿಯಂದು ಆಚರಣೆ ಮಾಡಲಾಗುತ್ತದೆ. ಯಾಕೆ 9 ಜನವರಿನೇ ಸೆಲೆಕ್ಟ್ ಮಾಡಿದ್ದಾರೆ ಡೇಟು ಅಂತ ಕೇಳಿದಾಗ, 9 ಜನವರಿ 1915ರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿದಂತಹ ಒಂದು ದಿನ ಆಗಿತ್ತು. ಸೊ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಅವರ ಒಂದು ಪಾತ್ರ ಈ ಒಂದು ದಿನದಿಂದ ಬಹಳ ಪ್ರಮುಖವಾಗಿತ್ತು ಆ್ಯಂಡ್ ಅವರು ಕೊಟ್ಟಂತಹ ಕೊಡುಗೆ ಅಷ್ಟೇ ಪ್ರಭಾವಕಾರಿಯಾಗಿತ್ತು, ಸೊ ಅಷ್ಟೇ ಇಂಪ್ಯಾಕ್ಟ್ಫುಲ್ ಇತ್ತು. ಸೊ ಆ ಒಂದು ಕಾರಣಕ್ಕೆ ಈ ಒಂದು 9 ಜನವರಿ 1915ಕ್ಕೆ ಗಾಂಧೀಜಿಯವರು ಭಾರತಕ್ಕೆ ಹಿಂತಿರುಗಿದ ಒಂದು ದಿನವನ್ನು ಆಚರಣೆಯಾಗಿ ಪ್ರವಾಸಿ ಭಾರತೀಯ ದಿವಸನ ನಾವು ನೋಡ್ತಾ ಇದ್ದೀವಿ. ಸೊ ಆ ಪ್ರವಾಸಿ ಭಾರತೀಯ ದಿವಸದಂದು ಓವರ್ಸೀಸ್ ಕಮ್ಯುನಿಟಿ ಯಾರಿದ್ದಾರೋ ಅವರು ಭಾರತಕ್ಕೆ ಬಂದು ತಮ್ಮ ಕೊಡುಗೆಯನ್ನು ಕೊಡಲಿ ಅನ್ನುವಂಥದ್ದು ಈ ಒಂದು ದಿನದ ಉದ್ದೇಶವಾಗಿರುತ್ತದೆ. ಅದೇ ರೀತಿಯಲ್ಲಿ ನ್ಯಾಷನಲ್ ಟೂರಿಸಮ್ ಡೇ ಮತ್ತು ವರ್ಲ್ಡ್ ಟೂರಿಸಮ್ ಡೇ ಅಂತಲೂ ಆಚರಣೆ ಮಾಡ್ತೀವಿ. ಸೊ ಪ್ರಮುಖವಾಗಿ ಒಂದಿಷ್ಟು KS ಮತ್ತು ಇನ್ನಿತರ ಎಕ್ಸಾಮ್ಸ್ಗಳಲ್ಲಿ ನಾವು ಡೇಟ್ಸ್ಗಳನ್ನು ಕೇಳುವಂತಹ ಕಾರಣಕ್ಕೆ ಇದನ್ನು ಒಂದಿಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೆನ್ಪಿಟ್ಕೋಬೇಕು. ಸೊ ಜನವರಿ 25ನೇ ತಾರೀಕು ನಾವು ನ್ಯಾಷನಲ್ ಅಥವಾ ರಾಷ್ಟ್ರೀಯ ಟೂರಿಸಮ್ ಡೇ ಅಂತ ಆಚರಣೆ ಮಾಡ್ತೀವಿ, ಪ್ರವಾಸೋದ್ಯಮ ದಿನ ಅಂಥೇಳಿ. ಅದೇ ರೀತಿಯಲ್ಲಿ ಸೆಪ್ಟೆಂಬರ್ 27ನೇ ತಾರೀಕು ವರ್ಲ್ಡ್ ಟೂರಿಸಮ್ ಡೇ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಈ ನ್ಯಾಷನಲ್ ಟೂರಿಸಮ್ ಡೇ ಆಚರಣೆ ಮಾಡುವಂತಹ ಜವಾಬ್ದಾರಿಯನ್ನು ಯಾವ ಒಂದು ಮಂತ್ರಾಲಯಕ್ಕೆ ಕೊಟ್ಟಿದೆ ಅಥವಾ ಯಾವ ಮಿನಿಸ್ಟ್ರಿ ಕೊಟ್ಟಿದ್ದಾರೆ ಅಂದರೆ ಮಿನಿಸ್ಟ್ರಿ ಆಫ್ ಟೂರಿಸಮ್ಮೇ ಈ ಒಂದು ಕಾರ್ಯಕ್ರಮವನ್ನು ಮುನ್ಸಾಗಿಸ್ಕೊಂಡು ಹೋಗುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಪ್ರಮುಖವಾಗಿ ದೇಶದಲ್ಲಿ ಜನರಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ಅರಿವನ್ನು ಮೂಡಿಸುವಂಥದ್ದು ಆ್ಯಂಡ್ ಪ್ರವಾಸೋದ್ಯಮ ಹೆಚ್ಚೋದ್ರಿಂದ ಸಮಾಜದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಒಂದಿಷ್ಟು ಸಿದ್ಧಾಂತಗಳನ್ನು ಪ್ರಚೋದನೆ ಹಾಗೂ ಬೆಳವಣಿಗೆ ಮಾಡಿದಂತಾಗುತ್ತದೆ ಅಂತ. ಈಗ ಉದಾಹರಣೆಗೆ ಯಾವುದೇ ಒಂದು, ಈಗ ಹಂಪಿ ಇದೆ, ಹಂಪಿ ಒಂದು ಪ್ರವಾಸೋದ್ಯಮಕ್ಕೆ ಹೆಸರಾಂತ ಸ್ಥಳವಾಗಿರುವಂಥದ್ದು. ಸೊ ಹಂಪಿಗೆ ಜನ ಜಾಸ್ತಿ ವಿಸಿಟ್ ಮಾಡೋದ್ರಿಂದ ಅಲ್ಲಿನ ಬಹಳಷ್ಟು ಜನರಿಗೆ ಔದ್ಯೋಗಿಕ ಅವಕಾಶಗಳು ಸಿಗ್ತಾವೆ. ಅಂದರೆ ಹೋಟೆಲ್ ಆಗಿರಬಹುದು, ತಿನ್ನುವಂತಹ ಸಾಮಾನುಗಳಾಗಿರ್ಬೋದು, ಖರೀದಿ ಮಾಡುವಂತಹ ಅಂಗಡಿಗಳಾಗಿರಬಹುದು. ಅದಲ್ಲದೆ ಔದ್ಯೋಗಿಕ ಅವಕಾಶಗಳು ಹೆಚ್ಚಾದಂತಹ ಕಾರಣಕ್ಕೆ ಅಲ್ಲಿನ ಸಾಮಾಜಿಕ ಸ್ಥಿತಿಗತಿಯು ಬೆಳೀತಾ ಹೋಗುತ್ತೆ. ಅದರಿಂದ ಹಂಪಿ ಒಂದು ಸಾಂಸ್ಕೃತಿಕ ಸ್ಥಳವಾಗಿರುವಂತಹ ಸಂದರ್ಭದಲ್ಲಿ ನಮ್ಮ
ಕರ್ನಾಟಕದ ಒಂದು ಐತಿಹಾಸಿಕ ಸಿದ್ಧಾಂತಗಳನ್ನು ತಿಳ್ಕೊಂಡು ಸಾಂಸ್ಕೃತಿಕವಾಗಿಯೂ ಸಹ ಬೆಳೆಯೋದಕ್ಕೆ ಅನುಕೂಲ ಆಗುತ್ತದೆ ಅನ್ನುವಂಥದ್ದು. ಸೊ ನ್ಯಾಷನಲ್ ಟೂರಿಸಂ ಡೇನ ಮೂಲ ಉದ್ದೇಶ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಜನರಲ್ಲಿ ಅರಿವನ್ನು ಮೂಡಿಸುವಂಥದ್ದು. ಆ್ಯಂಡ್ ಆ ಅರಿವಿನ ಜೊತೆಯಲ್ಲಿ ದೇಶದ ಜನರ ಒಂದು ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ನಾಲೆಜನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಟೂರಿಸಂನ ಮೂಲ ಉದ್ದೇಶವಾಗಿರುತ್ತದೆ. ಸೊ ಇವೆರಡು ಬೇರೆ ಬೇರೆ ಒಂದು ಸಿದ್ಧಾಂತಗಳು ಅಥವಾ ವ್ಯವಸ್ಥೆ. ಆ ಒಂದು ಕಾರಣಕ್ಕೆ ಈ ಒಂದು ಡಿಫರೆನ್ಸನ್ನು ನೀವು ನೆನ್ಪಿಟ್ಕೋಬೇಕಾಗಿದೆ. ನೆಕ್ಸ್ಟ್, ಎರಡನೆಯ ಪ್ರಮುಖವಾದಂತಹ ಪ್ರಶ್ನೆ ಕೇಳಿದಂಥದ್ದು ಲಾ ಕಮಿಷನ್ ಆಫ್ ಇಂಡಿಯಾ. ಲಾ ಕಮಿಷನ್ ಆಫ್ ಇಂಡಿಯಾ ಪ್ರಮುಖವಾಗಿ ಇವತ್ತಿಗೆ 22ನೇ ಲಾ ಕಮಿಷನ್ ಆಫ್ ಇಂಡಿಯಾ ರಚನೆಯಾಗಿದ್ದು, ಇದರ ಒಂದು ಜವಾಬ್ದಾರಿಯನ್ನು ಅಥವಾ ಚೇರ್ಮನ್ಶಿಪ್ಪನ್ನು ರಿತುರಾಜ್ ಅವಸ್ಥಿಗೆ ಕೊಡಲಾಗಿದೆ. ರಿತುರಾಜ್ ಅವಸ್ಥಿ. ಸೊ ಇವರು ರಿಟೈರ್ಡ್ ಜಡ್ಜು. ಸೊ ರಿತುರಾಜ್ ಅವಸ್ಥಿ ಅವರಿಗೆ, ಅಥವಾ ಹೂ ಇಸ್ ದ ಚೇರ್ಮನ್ ಆಫ್ 22nd ಲಾ ಕಮಿಷನ್ ಅಂತ ಕೇಳಿದ್ರೆ ರಿತುರಾಜ್ ಅವಸ್ಥಿ ಅನ್ನುವಂಥದ್ದನ್ನು ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಲಾ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಮಾತಾಡಬೇಕು ಅಂತಂದರೆ, ದೇಶದಲ್ಲಿ ಮೊದಲನೇ ಬಾರಿಗೆ ಲಾ ಕಮಿಷನ್ ಆಫ್ ಇಂಡಿಯಾ ಅಥವಾ ಮೊದಲನೇ ಲಾ ಕಮಿಷನನ್ನು 1833ರ ಒಂದು ಚಾರ್ಟರ್ ಆ್ಯಕ್ಟ್ನ ಅಡಿಯಲ್ಲಿ ಮೊದಲನೇ ಲಾ ಕಮಿಷನನ್ನು ರಚನೆ ಮಾಡಲಾಗಿತ್ತು. ಲಾ ಕಮಿಷನ್ ಅಂದರೆ ಕಾನೂನಾತ್ಮಕವಾದಂತಹ ಒಂದು ಬಾಡಿ ಆಗಿರುವಂಥದ್ದು. ಸೊ ಇದರ ಮೂಲ ಉದ್ದೇಶ ಪ್ರಮುಖವಾಗಿ ದೇಶದಲ್ಲಿ ನ್ಯಾಯಕ್ಕೆ ಅಥವಾ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಕೆಲಸಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳುವಂಥದ್ದು. ಸೊ ಮೂಲವಾಗಿ ಈ ಲಾ ಕಮಿಷನ್ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸಿಗೆ ಒಂದು ರೆಕಮೆಂಡೇಟರಿ ಅಥವಾ ಸಜೆಷನ್ಸನ್ನು ಕೊಡುವಂತಹ ಒಂದು ಬಾಡಿ ಅಂತಲೇ ಹೇಳ್ಬೋದು. ಸೊ ಮೊದಲನೇ ಬಾರಿಗೆ ಈ ಒಂದು ಸಂಸ್ಥೆ ಅಥವಾ ಚಾರ್ಟರ್ ಆ್ಯಕ್ಟ್ 1833ರ ಅಡಿಯಲ್ಲಿ ಏನು ಲಾ ಕಮಿಷನ್ ರಚನೆ ಮಾಡಲಾಗಿತ್ತು ಅದು 3 ವರ್ಷದ ಕಾಲಾವಧಿಗೆ ಮಾಡಲಾಗಿತ್ತು. ಸೊ ಕಾಲಾವಧಿ ಅಂತ ಕೇಳಿದ್ದೀರ. ಸೊ ಯಾವುದೇ ಒಂದು ಲಾ ಕಮಿಷನನ್ನು 3 ವರ್ಷದ ಕಾಲಾವಧಿಗೆ ರಚನೆ ಮಾಡಲಾಗುತ್ತೆ. ಇದರ ಬಗ್ಗೆ ಸಂವಿಧಾನದಲ್ಲಿ ಎಲ್ಲೂ ಸಹ ಪ್ರಾವಧಾನ ಇಲ್ಲ. ಆದರೂ ಲಾ ಕಮಿಷನ್ನ ರಚನೆಯನ್ನು ಸಂವಿಧಾನದ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶನ ತತ್ವಗಳಂತ ಏನು ಕರಿತೀವಲ್ಲ, ಅದರ ಆರ್ಟಿಕಲ್ 39A ಆಧಾರದ ಮೇಲೆ ಈ ಒಂದು ಲಾ ಕಮಿಷನ್ ಆಫ್ ಇಂಡಿಯಾನ ರಚನೆ ಮಾಡುವಂಥದ್ದು. ಸೊ DPSP ಆರ್ಟಿಕಲ್ 39A ಏನು ಹೇಳುತ್ತೆ? ಫ್ರೀ ಲೀಗಲ್ ಸರ್ವಿಸ್ ಅಂತ ಮಾತಾಡುತ್ತೆ. ಫ್ರೀ ಲೀಗಲ್ ಸರ್ವಿಸ್ ಆ್ಯಂಡ್ ಏಡ್ ಟು ಸಿಟಿಸನ್ಸ್ ಆಫ್ ಕಂಟ್ರಿ. ಸೊ ಫ್ರೀ ಲೀಗಲ್ ಸರ್ವಿಸ್ ಆ್ಯಂಡ್ ಏಡ್ ಅನ್ನುವಂಥದ್ದು ಆರ್ಟಿಕಲ್ 39A ಮಾತಾಡುವಂಥದ್ದು. ಆ ಒಂದು ಪ್ರಾವಧಾನದ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಈ ಒಂದು ಲಾ ಕಮಿಷನ್ಸ್ಗಳನ್ನು ರಚನೆ ಮಾಡುತ್ತೆ. ಲಾ ಕಮಿಷನ್ಸ್ಗೆ ಬೇಕಾದಂತಹ ಚೇರ್ಮನ್ ಮತ್ತು ಮೆಂಬರ್ಸ್ಗಳನ್ನು ಕೇಂದ್ರ ಸರ್ಕಾರವೇ ನಿರ್ಣಯವನ್ನು ಮಾಡುತ್ತೆ. ಒಂದು ಸರಿ ಈ ಒಂದು ಲಾ ಕಮಿಷನ್ ರಚನೆ ಆದಮೇಲೆ ಅದಕ್ಕೆ ಮನ್ನಣೆಯನ್ನು ರಾಷ್ಟ್ರಪತಿಗಳು ಕೊಡ್ತಾರೆ. ಸೊ 3 ವರ್ಷದ ಅವಧಿಗೆ ಈ ಒಂದು ಲಾ ಕಮಿಷನ್ಸ್ಗಳನ್ನು ರಚನೆ ಮಾಡಲಾಗುತ್ತೆ. ಈಗ ನ್ಯೂಸಲ್ಲಿರುವಂಥದ್ದು ಈ ರಿತುರಾಜ್ ಅವಸ್ಥಿ ಅವರ ಒಂದು 22ನೇ ಲಾ ಕಮಿಷನ್ ಏನಿದೆಯಲ್ಲ, ಇದರ ಒಂದು ಅವಧಿಯನ್ನು ಹೆಚ್ಚಿಗೆ ಮಾಡಿರುವಂತಹ ಸಂದರ್ಭದಲ್ಲಿ ಈ ಒಂದು ಲಾ ಕಮಿಷನ್ಗೆ ಸಂಬಂಧಿಸಿದಂತೆ ನ್ಯೂಸನ್ನು ನಾವು ನೋಡಿರುವಂಥದ್ದು. ಸೊ ಮೊದಲನೇ ಲಾ ಕಮಿಷನನ್ನು ಒಂದು ಅಧ್ಯಕ್ಷರು ಮೆಕಾಲೆ ಆಗಿದ್ದರು. ಹಾಗೂ ದೇಶದಲ್ಲಿ ಸ್ವತಂತ್ರವಾದ ಮೇಲೆ ಅಥವಾ ಸ್ವತಂತ್ರ ಸಿಕ್ಕ ಸಂದರ್ಭದಲ್ಲಿ ಮೊದಲನೇ ಲಾ ಕಮಿಷನನ್ನು 1955ರಲ್ಲಿ ರಚನೆ ಮಾಡಲಾಗಿತ್ತು. ಅದರ ಅಧ್ಯಕ್ಷತೆಯನ್ನು ಸ್ಥಾನವನ್ನು ಯಾರು ತಗೊಂಡಿದ್ರು? TM ಸೆತಲ್ವಾದ್ ಅಂತ ಹೇಳಿ. ಸೆತಲ್ವಾದ್. ಸೊ 22ನೇ ಲಾ ಕಮಿಷನ್ ಈಗ ನಡೀತಾ ಇದೆ, 21 ಮುಗ್ದಿದ್ದಾವೆ. ಸೊ 22ನೇ ಲಾ ಕಮಿಷನ್ ರಿತುರಾಜ್ ಅವಸ್ಥಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಪ್ರಮುಖವಾದಂತಹ ಲಾ ಕಮಿಷನ್ಸ್ಗಳು ಯಾವ್ಯಾವ ಇದ್ದಾವೆ ಅಂತ ಯಾರಾದರೂ ಕೇಳಿದರೆ, ಪ್ರಮುಖವಾಗಿ 170ನೇ ಲಾ ಕಮಿಷನ್ನು ದೇಶದಲ್ಲಿ 170ನೇ ಲಾ ಕಮಿಷನ್ ದೇಶದಲ್ಲಿ ಸೈಮಲ್ಟೇನಿಯಸ್ ಎಲೆಕ್ಷನ್ಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಅಭಿಮತವನ್ನು ತೋರಿಸಿತ್ತು. ಸೊ ಈ ಒಂದು ಲಾ ಕಮಿಷನ್, ಬಿಕಾಸ್ ಲಾ ಕಮಿಷನ್ ಕೊಡೋ ರೆಕಮೆಂಡೇಶನ್ಸು ಯಾವುದೂ ಸಹ ಮ್ಯಾಂಡೇಟರಿ ಇರಲ್ಲ. ಸರ್ಕಾರ ಅದನ್ನು ತಗೊಂಡು ಮಾಡಬಹುದು, ಮಾಡದೇ ಇರಬಹುದು. ಸೊ ಅದು ಕೊಡುವಂತಹ ರೆಕಮೆಂಡೇಶನ್ಸು
ಬರೀ ರೆಕಮೆಂಡೇಟರಿ ಆಗಿರ್ತಾವೆ, ಅಂದರೆ ಮ್ಯಾಂಡೇಟರಿ ಇರಲ್ಲ, ಅವುಗಳನ್ನು ಮಾಡಲೇಬೇಕು ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂತೆ. ಆ ಒಂದು ಕಾರಣದಿಂದ ಲಾ ಕಮಿಷನ್ಗೆ ಹಲ್ಲಿಲ್ಲದ ಒಂದು ಹುಲಿ ಅಂತಲೂ ಹೇಳ್ತಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು, ಬಿಕಾಸ್ ಅದು ಮಾಹಿತಿ ಕೊಡ್ತಾ ಇದೆ ಅಂತಂದರೆ ಆಬ್ವಿಯಸ್ಲಿ ಅದರ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಸೊ 170ನೇ ಸಾಂವಿಧಾನಿಕ ಅಥವಾ ಲಾ ಕಮಿಷನ್ನು ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ನಡಿಬೇಕು ದೇಶದಲ್ಲಿ, ಲೋಕಸಭೆಗೆ ಮತ್ತು ರಾಜ್ಯಗಳಿಗೆ ಸಂಬಂಧಿಸಿದಂತೆ ಅನ್ನುವಂಥದ್ದು. ಸೊ ಆ ಒಂದು ರೆಕಮೆಂಡೇಶನ್ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ, ಬಟ್ ಚರ್ಚೆ ಅಂತೂ ನಡೀತೈತೆ. ಆ್ಯಂಡ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಬಹಳ ಚರ್ಚೆ ಇರುವಂತಹ ಸಂದರ್ಭದಲ್ಲಿ ಇದೊಂದು ಪ್ರಮುಖವಾದಂತಹ ಕಮಿಷನ್. ಅದಲ್ಲದೆ 262ನೇ ಲಾ ಕಮಿಷನ್ ದೇಶದಲ್ಲಿ ಡೆತ್ ಪೆನಾಲ್ಟಿಯನ್ನು ತೆಗೆದು ಹಾಕಬೇಕು. ಸೊ ಗಲ್ಲು ಶಿಕ್ಷೆ ಅಥವಾ ಯಾವುದೇ ಒಂದು ರೀತಿಯ ಒಂದು ಏನು ಡೆತ್ ಪೆನಾಲ್ಟಿಗಳು ಕೊಡ್ತಾರೋ ಅವುಗಳನ್ನು ತೆಗೆದು ಹಾಕಬೇಕು ಅನ್ನುವಂತಹ ಒಂದು ಪ್ರಮುಖವಾದಂತಹ ನಿರ್ದೇಶನವನ್ನು ಕೊಟ್ಟಿತ್ತು. ಸೊ ಲಾ ಕಮಿಷನ್ ರಿಪೋರ್ಟ್ಸ್ಗಳು ಭಾಳ ದೊಡ್ಡದಾಗಿರ್ತವೆ, ಬಟ್ ಸಮ್ಮರಿಗಳು ಯಾವುದಾದ್ರೂ ಪ್ರಮುಖವಾಗಿ ಮೇನ್ಸಲ್ಲಿ ನಮ್ಗೆ ಅನುಕೂಲ ಆಗುತ್ತೆ, ಅದನ್ನು ಮೇನ್ ಸಂದರ್ಭದಲ್ಲಿ ನೋಡೋಣ. ಬಟ್ ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರಮುಖವಾಗಿ ಇಷ್ಟು ವಿಷಯ ನಿಮಗೆ ಸಾಕಾಗುತ್ತೆ ಅಂತ ಅನ್ಕೋತೀನಿ. ಸೊ ಎಲ್ಲ ಅಭ್ಯರ್ಥಿಗಳಿಗೂ ಮತ್ತೊಮ್ಮೆ ರಾಧಿಕಾ ಅವ್ರು ಕೇಳಿರುವಂತಹ ಪ್ರಶ್ನೆಗೆ ಪ್ರಮುಖವಾಗಿ ಒಂದು ಥ್ಯಾಂಕ್ಸನ್ನು ಹೇಳ್ತಾ, ಬಿಕಾಸ್ ಬೇರೆ ಸ್ಟೂಡೆಂಟ್ಸಿಗೂ ಇದು ಹೆಲ್ಪ್ ಆಗುತ್ತೆ. ಸೊ ಯಾವುದಾದ್ರೂ ಡೌಟ್ಸ್ ಇದ್ದರೆ ಮುಕ್ತವಾಗಿ ಕೇಳಿ, ಸೊ ದಟ್ ಇನ್ನೂ ಹೆಚ್ಚಿಗೆ ನಾವು ಕಲಿಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತೆ ಹೊಸ ಡೌಟ್ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಚೆನ್ನಾಗಿ ಓದಿ. ಜೈ ಹಿಂದ್, ಜೈ ಕರ್ನಾಟಕ.